ಸತ್ತಂದ್ರೆ ಅಖಂಡವಾಗಿ ಇರುವಿಕೆ, ಚಿತ್ತಂದ್ರೆ ಜ್ಞಾನ. ಅದು ಕೇವಲ ಈ ಪ್ರಾಪಂಚಿಕ ಲೌಕಿಕ ಜ್ಞಾನ ಅಂದ್ರೆ ಅದೊಂದು ಅರ್ಥಾತ್ ಏನು ಅಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವಿಲಕ್ಷಣವಾಗಿರುವ ಜ್ಞಾನ ತಿಳ್ಕೊಂಡ್ರೆ ಆ ಅವಸ್ಥೆಯಲ್ಲಿ ಅವ್ರ ಬಾಯಿಂದ ಸ್ವಾಭಾವಿಕವಾಗಿ ಏನಾಗ್ತವೆ ಅಂದ್ರೆ ಅರ್ಥಾತ್ ವೇದದ ರುಚಿಗಳು ಪ್ರಗಟದು. ಅವಕ್ಕೆ ನಾವೇನಂತೀವಿ ವೇದಗಳು ಅಂತೇಳಿ. ನಾವು ನೀವು ಬರ್ಕೋದ್ ಕೂತಾಗ ಏನೋ ಒಂದು ಕವಿತಾ ಬರ್ದ್ವಿ, ಪದ್ಯ ಬರ್ದ್ವಿ, ಗದ್ಯ ಬರ್ದ್ವಿ ಅನ್ನೋ ಜೊತೆ ನಾವು ಬರ್ದದ್ದು ಅಲ್ಲ. ಅವು ಸಹಜವಾಗಿ ಸ್ಫುರಣವಾಗಿರ್ತಕ್ಕಂಥ ಅವಾಗ ಅವ್ರಿಗೆ ಮನುಷ್ಯನಾಗ ಆ ಅವಸ್ಥಾನಗಳು. ಮಹಾರಾಜರು 1913 ಡಿಸೆಂಬರ್ 22 ಸೋಮವಾರ ಬೆಳಿಗ್ಗೆ 5:55 ದೇಹ ಬಿಡೋಕ್ಕಿಂತ ಮುಂಚೆ ಅವ್ರು ಒಂದು ಕಾಗದದಲ್ಲಿ ಒಂದು ವಿಷಯ ಬಂದು ಒಂದು ಪಾಕಿಸ್ತಾನ ಮುಚ್ಚಿ ಅವ್ರಿಗೆ ತನ್ನ ಜೊತೆಗೆ ಇನ್ನೊಂದು 12 ವರ್ಷದ ನಂತರ ತೆಗೀತು. ಅದು ತನಕ ತೆಗಿಬ್ಯಾಡ್ರಿ ಮೂರ್ಗೆ ಅಂದ್ಕೂಡ 12 ವರ್ಷ ಆಯ್ತು. ತೆಗೆದ್ರು ಏನ್ ಬಂದಿತ್ತು ಅಂದ್ರೆ ನಾನು ದೇಹ ಬಿಟ್ಟ ಸರಿಯಾದ 12 ವರ್ಷಕ್ಕೆ ಮತ್ತೆ ಬೇಕಾಗ್ತೀನಿ. ಆ ತಾರೀಖು ಯಾವಾಗಿತ್ತು ಅಂದ್ರೆ ಮೊಟ್ಟ ಮೊದಲು ತಾತ ಸಾಹೇಬ್ ಕೇಳ್ಕರ್ ಅವರು ಗೋಂದಾವರಿಯಲ್ಲಿ ತಮ್ಮ ಪ್ಲಾಂಟೆಟ್ ಮೇಲೆ ಅಥವಾ ಭೇಟಿ ಮೇಲೆ ಮೊಟ್ಟ ಮೊದಲನೇ ಸಲ ಕೈ ಇಟ್ಟು ಕೂಡಲೇ ಅವ್ರ ವಾಣಿಯಿಂದ ಮಹಾರಾಜರ ಶಬ್ದಗಳು ಬಂದಿತ್ತು. ಸುಮ್ಮನೆ ಹಂಗೆ ಏನು ಅಂದ್ರೆ ಮಿಲಿಟರಿ ಅಕೌಂಟ್ಸ್ ನಲ್ಲಿ ನೌಕರಿ ಮಾಡ್ಕೊಂಡಿರ್ತಕ್ಕಂಥ ಅವ್ರಿಗೆ ತತ್ವಜ್ಞಾನ, ವೇದಾಂತ, ಪರಮಾತ್ಮ ಏನು ಅಧ್ಯಾತ್ಮ ಅವ್ರ ಬಾಯಿಂದ ಎಂಥ ದಿವ್ಯಶತ್ವ ಅರ್ಥಾತ್ ಮಹಾರಾಜರ ವಿಚಾರಗಳೇ ಅವ್ರ ಬಾಯಿಂದ. ಇದು ಅತಿಮಾನಸ ಅವಸ್ಥೆ. ಆಫೀಸ್ನಾಗ ಕೂತಾಗ ಬರ್ತಿದ್ದಿಲ್ರಿ, ಆ ಪೆಟ್ಟಿಗೆ ಮುಂದಿಟ್ಕೊಂಡು ಕೂತ್ ಕೂಡಲೇ ಅವ್ರ ಕೈ ಹಿಂಗೆ ಹರಿಯಾಡ್ತಿತ್ತು. ಆಮೇಲೆ ಶುರುವಾಗಿ ಒಂಥರ ವಾಲುಕೇಶ್ವರ ಭಾರತಿ ಸ್ವಾಮಿಗಳು ಅಂದ್ರೆ ಈಗಿನವರಲ್ಲ, ಸತ್ಯನಾರಾಯಣ ವಾಲುಕೇಶ್ವರ ಭಾರತಿ ಅಲ್ಲ, ಮೊದಲಿನವರು. ಅವ್ರ ಪಾಠಶಾಲ ಬಂದಿದ್ದಾಗ ನಾನು ಅವ್ರ ಜೊತೆಗೆ ಅವ್ರ ಸೇವಾ ಮಾಡ್ತಿದ್ದೆ. ಅರ್ಥಾತ್ ಏನಂದ್ರೆ ವಿದ್ಯಾಭಿನವ ನರಸಿಂಹ ಭಾರತಿ ಸ್ವಾಮಿಗಳ ಗುರುಗಳು ಸಚ್ಚಿದಾನಂದ ಶಂಕರ ಭಾರತಿ, ಸಚ್ಚಿದಾನಂದ ಶಂಕರ ಭಾರತಿ ಸ್ವಾಮಿಗಳ ಗುರುಗಳು ಆನಂದ ವಿರೂಪಾಕ್ಷ. ಅವರ ಗುರುಗಳು ಯಾರಾಗಿದ್ರು ಅಂದ್ರೆ ವಾಲುಕೇಶ್ವರ ಭಾರತಿ. ಅವ್ರ ಮಠ ಬಿಟ್ಟು ಅರ್ಥಾತ್ ಏನು ಅಂದ್ರೆ ಅವರು ಬೇರೆ ಕಡೆಗೆ ಇರ್ತಾರೆ. ಅವರು ಇದರಾಗಿದ್ದಾಗ ಬೆಂಗಳೂರಿನಲ್ಲಿದ್ದಾಗ ಅವ್ರಿಗೆ ಏನಾಯ್ತು ಅಂದ್ರೆ ಅಲ್ಲ ಅವರು ನಾ ಹೇಳೋದು ಅವ್ರು ಯಾರು ಅರ್ಥಾತ್ ಏನು ಅಂದ್ರೆ ಇವರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಅವ್ರು ಮಹಾರಾಜನ ಅನುಗ್ರಹ ತಗೊಂಡಿದ್ರು. ಮತ್ತು ಅವ್ರದ್ದು ಪ್ರಸಂಗದ ಮಹಾರಾಜನ ಅನುಗ್ರಹ ತಗೊಂಡಿದ್ರು. ಅವರು ಭೇಟಿ ಮೇಲೆ ಮಹಾರಾಜನ ಮಾತಾಡ್ತಾರೆ ಅನುಕೂಲ ಬಹಳ ಅನಿಸ್ತು. ಅವಾಗ ಅವರು ಮಠಕ್ಕೆ ಕಲಿಸಿಕೊಂಡು ಅಲ್ಲಿ ಬೆಂಗಳೂರಾಗ ಅವ್ರ ಬಾಯಲ್ಲಿ ನಾವು ಯಾವಾಗ ಒಂದು ವಿಚಾರ ಕೇಳಿದ್ರು ಅವ್ರಿಗೆ ಅಷ್ಟೇ. ಅದೇ ರೀತಿ ವಾಲುಕೇಶ್ವರ ಭಾರತಿ ಸ್ವಾಮಿಗಳಿಗೂ ಸಹಿತ ಅವರೊಂದು ಮಾತು ನಾನು ಜಗದ್ಗುರು ಸ್ಥಾನದಲ್ಲಿದ್ದೀನಿ, ನಾನು ನಮಸ್ಕಾರ ಮಾಡಬಾರ್ದು, ಆದರೆ ನಿಮ್ಮ ವಾಣಿ ಕೇಳಿದ್ರೆ ನಿಮ್ಗೆ ನಮಸ್ಕಾರ ಮಾಡಬೇಕು ಅನಿಸ್ತದೆ. ಇದಕ್ಕೆ ನಾವು ಏನಂತೀವಿ ಅಂದ್ರೆ ಸೂಪರ್ ಕಾನ್ಷಿಯಸ್ನೆಸ್. ಇದು ಅತಿಮಾನಸ ಅವಸ್ಥೆ. ಈ ಅವಸ್ಥಾದಲ್ಲಿರ್ತಕ್ಕಂಥವುಗಳು ಏನು ಅಂದ್ರೆ ವೇದಗಳು, ಉಪನಿಷತ್ತುಗಳು, ಅದೇ ರೀತಿಯಾಗಿ ಶಾಸ್ತ್ರಗಳು, ಪುರಾಣಗಳು, ಅದೇ ರೀತಿಯಾಗಿ ಎರಡು ದಿವ್ಯವಾಗಿರ್ತಕ್ಕಂತಹ ಒಂದು ಕಾವ್ಯಗಳು, ಘಟನೆಗಳು, ಫ್ಯಾಕ್ಟ್ಸ್. ನಮ್ಮ ದೇಶದಲ್ಲಿ ಏನಾಗ್ಯಾವ ಅಂದ್ರೆ ಇಬ್ಬರು ಅದ್ಭುತರಾಗಿರ್ತಕ್ಕಂತಹ ವ್ಯಕ್ತಿಗಳ ಮುಖದಿಂದ ಬಂದಿರಬೇಕು. ಅವ್ರು ಯಾರು ಅಂದ್ರೆ ಒಬ್ಬರು ವಾಲ್ಮೀಕಿಗಳು, ಒಬ್ಬರು ವೇದವ್ಯಾಸ. ಇವರಿಬ್ಬರು ತಮ್ಮ ಅಭಿಮಾನ ಸಮಸ್ಯೆಯಲ್ಲಿ ರಾಮಾಯಣ ಮತ್ತು ಮಹಾಭಾರತ ಇದರಲ್ಲಿ ಮನುಷ್ಯ ಬುದ್ಧಿ ಓಡ್ಲಿಕ್ಕೆ ಶಕ್ತಿ. ಅದೇ ಮಹಾಭಾರತವನ್ನ, ಅದೇ ರಾಮಾಯಣವನ್ನ ಯಾವಾಗ ಕಲಿಯುಗದಲ್ಲಿ ಸಾಮಾನ್ಯ ಜನರಿಗೆ ಅದು ತಿಳಿದಂಗೆ ಆಯಿತು, ಆವಾಗ ಮಾರುತಿ ಬಂದು ಅರ್ಥಾತ್ ವಾಲ್ಮೀಕಿಗಳಿಗೆ ಪ್ರಾರ್ಥನೆ ಮಾಡಿದ ಅಂದ್ರೆ ಮಹರ್ಷಿ, ನೀವು ಬಂದಿರ್ತಕ್ಕಂಥ ರಾಮಾಯಣ ಏನು ಕಲಿಯುಗದಲ್ಲಿ ಸಮಾಜದ 24,000 ಶ್ಲೋಕಗಳ ರಾಮಾಯಣ ಏನನ್ನು
ಮಹಾಭಾರತದಲ್ಲಿ ಒಂದೆಲ್ಲ ಕ್ಷೇತ್ರ ಅದು ಸಾಮಾನ್ಯದಲ್ಲಿ ತಿಳಿಯಾಗಿಲ್ಲ. ಆದ್ದರಿಂದ ಸಾಮಾನ್ಯದಲ್ಲಿ ತಿಳಿಯುವಂತಹ ಪ್ರಾಕೃತ ಭಾಷೆಯಲ್ಲಿ ಇಲ್ಲಿ ರಾಮಾಯಣ ಆಗಲೇ ಭಗವಂತ ಇಚ್ಛಾ ಮತ್ತು ನಿನ್ನ ಅಜ್ಞಾನ ತಿಳ್ಕೊಂಡು ವಾಲ್ಮೀಕಿಗಳೇನಾದ್ರು ಅಂದ್ರೆ ಈ ಕಲಿಯುಗದಲ್ಲಿ ಅವರು ತುಳಸಿದಾಸರಾಗಿ ಅವತಾರ ಅವತಾರ ಮಾಡಿ ಅವರು ಏನ್ ಮಾಡ್ತಾರೆ ರಾಮಚರಿತ ಮಾನಸ ಉತ್ತರ ಭಾರತದಲ್ಲಿ ಎಷ್ಟೇ ಪ್ರಸಿದ್ಧರಾದವರು. ಈ ಮನೆಯಾಗ ಯಾರು ಮದುವೆ ಅದ 15 ದಿವಸ ಮುಂಚಿನಿಂದ ಹೆಣ್ಮಕ್ಳು ಇದನ್ನು ಬಾರಿಸ್ಕೊಟ್ಟ ತುಳಸಿ ರಾಮಾಯಣ ನೋಡ್ತಾರೆ. ನಮ್ಮ ಎಲ್ಲ ದಕ್ಷಿಣ ಭಾರತ ಬಹಳ ಎಲ್ಲರೂ ತಾವು ಸರ್ವಜನ ತಿಳ್ಕೊಂಡ್ಬಿಟ್ಟಾರೆ. ಮತ್ತು ಎಲ್ಲರೂ ಏನಪ್ಪ ಅಂದ್ರೆ ಖರೆ ಹೇಳಬೇಕು ಅಂದ್ರೆ ಆರಂಭ ಶೂರಾತ್ಮ ದಾಕ್ಷಿಣಾಕ್ಷ ಎಲ್ಲರೂ ಆರಂಭ ಉತ್ಸವ ಮಾಡಿದ್ವಿ ಮುಂದುವರ್ಕೊಂಡು ಇಷ್ಟ ಉತ್ಸಾಹದಿಂದ ಇಷ್ಟ ಅನುಭವ್ಯವಾಗಿ ಇಷ್ಟ ದಿವ್ಯವಾಗಿ ಈ ಉತ್ಸವವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಬಹುಶಃ ನಾವು ಉತ್ತರ ಭಾರತಕ್ಕೆ ಹೋಗ್ಬೇಕು. ಆದ್ರೂ ಸಹಿತ ನಾವು ಬಿಡಂಗಿಲ್ಲ. ನಾ ಯಾಕೆ ಹೇಳಿದ್ದೀನಿ ಹೆಂಗ ಅರ್ಥಾತ್ ಏನು ಅಂದ್ರೆ ವಾಲ್ಮೀಕಿಗಳೇ ತುಳಸಿದಾಸರಾದರು, ಹಂಗ ವೇದವ್ಯಾಸರೇ ಕುಮಾರವ್ಯಾಸರಾಗಿ ಅವತಾರ ಮಾಡಿ ದಿವ್ಯವಾಗಿರ್ತಕ್ಕಂಥ ರಾಮಾಯಣವನ್ನು ಆ ವೇದವ್ಯಾಸರು ಸಂಸ್ಕೃತದಲ್ಲಿ ಬರೆದು ಸಾಮಾನ್ಯದಲ್ಲಿ ಅರ್ಥ ಆಗಂಗಿಲ್ಲ ಅಂದಾಗ ಅವರೇನ ತಮ್ಮ ಅಂಶ ಭಾವದಿಂದ ಅವತಾರ ಮಾಡತಕ್ಕಂಥ ಕುಮಾರವ್ಯಾಸರ ಒಂದು ಅತಿಮಾನಸ ಅವಸ್ಥೆಯಲ್ಲಿ ಕಲ್ಲಿನ ವೀರನಾರಾಯಣನ ಸಾನ್ನಿಧ್ಯದಲ್ಲಿ ಆ ಕಂಬಕ್ಕೆ ಹಾಕಿಕೊಂಡು ಕೂತು ಆ ಸಂದರ್ಭ ಏನಾದ್ರು ಆದ್ರೆ ಮುಖ್ಯವಾಗಿ ಏನು ಅಂದ್ರೆ ಅವ್ರು ಬರೆದದ್ದು ಕಲೆ ನೋಡಿ ನಮ್ಗೆ ಆಶ್ಚರ್ಯ. ಇಡೀ ಮಹಾಭಾರತ ತುಂಬ ಒಂದೊಂದು ಶಬ್ದ ಕಾಟ್ ಹಾಕಿದ್ರು, ಒಂದೊಂದು ಅಕ್ಷರ ತಿರುಗಿ ಬಂದಿಲ್ಲ. ಇನ್ನು ನಮ್ಮದೇ ಬುದ್ಧಿಯಿಂದ ಶಕ್ಯತೆ ಅವರು ಒಂದು ಅತಿ ಮಾನಸ ಅವಸ್ಥೆಯಿಂದ ಆ ಸೂಪರ್ ಕಾನ್ಸಿಯಸ್ನೆಸ್ ಅವಸ್ಥೆಯನ್ನು ಬರೀತಾ ಹೋದ್ರು. ಅವರು ಸಂಪೂರ್ಣವಾಗಿ ಆ ಮಹಾಭಾರತ ಕಣ್ಣು ಮುಂದೆ ಕಾಣ್ತಾ ಇತ್ತು. ಅಶ್ವತ್ಥಾಮ ಹೇಳಿದ್ರು ಕುಮಾರವ್ಯಾಸ ಬರೆದು ಅಂತೆಲ್ಲ. ಅಂಥ ಮಹಾ ವಿಲಕ್ಷಣವಾಗಿರ್ತಕ್ಕಂಥ ಕೇವಲ ಕವಿ ಅಲ್ಲ, ಸಾಕ್ಷಾತ್ ಏನು ಅಂದ್ರೆ ಸಂತ ಸಾಧು ಪುರುಷ. ಆ ಸಾಧು ಪುರುಷ ಹುಟ್ಟಿದ್ರು ಅಂದ್ರೆ ಈ ಕುಕ್ಕುಟ ಪುರ ಏನೋ ನಿಜವಾಗಿಯೂ ಏನಂದ್ರೆ ಬಹಳ ದೊಡ್ಡದು. ಪುರಂ ಪವಿತ್ರಂ ಜನನಿ ಕೃತಾರ್ಥ ವಸುಂಧರಾ ಪುಣ್ಯವತಿ ಜತೆ ಅನಂತ ಸಚ್ಚಿತ್ ಸಾಗರೇ ಲೀನಂ ಪದೇ. ಅಂಥ ಒಂದು ದಿವ್ಯವಾಗಿದ್ದ ಯಾವ ಒಂದು ಭೂಮಿ ಮೇಲೆ ಅವರು ಹುಟ್ಟಿ ಬಾಳಿ ಬೆಳಗಿ ತಮ್ಮ ದಿವ್ಯವಾಗಿರ್ತಕ್ಕಂಥ ಜ್ಞಾನವನ್ನು ಸಮಾಜದ ಮುಂದೆ ಇಟ್ಟರು. ಆ ಭೂಮಿ ಶತಶತಮಾನಗಳವರೆಗೆ ಅದೇನ್ ಮಾಡ್ತದೆ ಅಂದ್ರೆ ದಿವ್ಯವಾಗಿರ್ತಕ್ಕಂಥ ಭೂಮಿ ಆಗ್ತದೆ. ಇದ್ರ ಮುಂದೆ ಸ್ವಾಮಿ ಇಲ್ಲ, ಇದ್ರ ಮುಂದೆ ಮತ್ಯಾವುದೂ ಇಲ್ಲ. ಅಂಥ ಒಂದು ದಿವ್ಯ ಸಾನ್ನಿಧ್ಯ, ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಭೂಮಿ ಕೋಳಿವಾಡ ಅಂತ ಕುಕ್ಕುಟಪುರ ಅಂತ ಹೇಳಿದ್ರೆ ನಮಗೆ ಅದ್ರ ಬಗ್ಗೆ ನಮಗೆ ಅದಷ್ಟು ಏನಿಲ್ಲ ಅನ್ನೋ ಸಂಶಯ. ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಮಹಾಭಾರತ ಏನು ಬರೆದು ಎಂತ ಬರೆದು ಅನ್ನುವಂಥದ್ದೇನು ನಾವು ಇಷ್ಟೋ ತನಕ ಕೇಳಿದ್ವಿ. 2% ಕೇಳಿ ಒಂದ್ಯಾವುದು ಅಂತಂದ್ರೆ ಅರ್ಥಾತ್ ಮೊದಲನೇ ಪ್ರಸಂಗದಲ್ಲಿ ಕೇಳಿದ್ವಿ. ಅರ್ಥಾತ್ ಏನು ಅಂತಂದ್ರೆ ಕುಮಾರವ್ಯಾಸರು ಬರೀತಾರಲ್ಲ. ಎರಡನೇ ಪ್ರಸಂಗದಲ್ಲಿ ನಾವು ಏನ್ ಕೇಳಿದ್ವಿ ಅಂದ್ರೆ ಅರ್ಜುನ ಮತ್ತು ದುರ್ಯೋಧನ ಏನ್ ಮಾಡಿದ್ರು ಅಂದ್ರೆ ಕೃಷ್ಣನ ಒಂದು ಇದಕ್ಕೆ ಹೋದ್ರು, ಕೃಷ್ಣನನ್ನ ತಮ್ಮ ಜೊತೆಗೆ ಯುದ್ಧಕ್ಕೆ ಕರೆಯೋದಕ್ಕಾಗಿ ಹೋಗ್ಬೋದು. ಅದೇ ರೀತಿಯಾಗಿ ಮೊದಲನೇ ಪ್ರಸಂಗದಲ್ಲಿ ನಾವು ಕೇಳಿದ್ವಿ ಏನು ಅಂತಂದ್ರೆ ಯಾವಾಗ ದುರ್ಯೋಧನ ಕೃಷ್ಣನನ್ನ ತನ್ನ ಒಳಗೆ ಹಾಕಬೇಕು ಅಂತ ತಿಳ್ಕೊಂಡು ಅತ್ಯಂತ ಉತ್ಸಾಹದಿಂದ ತನ್ನದೆಲ್ಲ ವೈಭವವನ್ನು ತನ್ನದೊಂದೆಲ್ಲ ಪ್ರತಿಷ್ಠೆಯನ್ನು ತೊಡಗಿಸಿ
ಅವೇನ್ ಮಾಡಿದ ಅಂದ್ರೆ ಕೃಷ್ಣನಿಗೆ ತನ್ನ ಸಾಮರ್ಥ್ಯ ತನ್ನೊಂದು ವೈಭವ ಐಶ್ವರ್ಯ ಭೋಗ ಸುಖ ತೋರಿಸಬೇಕು ಅನ್ನುವಂತ ಭಾವನೆಯಿಂದ ಕೃಷ್ಣ ಅವರ ಶಾಂತಿಭೂತ ಆಗಿದ್ದರು. ನಾನು ಮತ್ತೆ ತಿರುಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಪಾಂಡವರು ಅರ್ಥಾತ್ ಏನು ಅರಣ್ಯದಲ್ಲಿದ್ದಾಗ ಕೃಷ್ಣನ ಕರೆದರು. ಮ್ಯಾಲ ಕೃಷ್ಣ ಪಾಂಡವರು ಕರೆಯುವ ರುಕ್ಮಿಣಿ ಹೇಳಬೇಕು. ರುಕ್ಮಿಣಿ ಸ್ವಲ್ಪ ನನಗೆ ಪಾಂಡವ ಕಡೆ ಹೋಗು, ನಾವು ಸ್ವಲ್ಪ ಹೊರಗೆ ಹೋಗಿ ಬರ್ತೀವಿ, ನೀವು ಎಲ್ಲಿ ಹೋಗ್ತೀವಿ ಬರ್ತೀವಿ, ಪಾಂಡವ ಕಡೆ ಹೋಗ್ತೀರ. ಹೌದು, ಅರ್ಥಾತ್ ಏನು ಅಂದ್ರೆ ವೈಕುಂಠಾತ ರಾರ ಪಾಂಡವಾಗಲಿ ತಿರುಗಿ ಹೋಗಿದ್ದೀನಿ. ನಾವು ದ್ವಾರಕಾದಲ್ಲಿ ಸಮಾಧಾನ ಆಗ್ತಿದ್ವಿ. ಮದ್ಭಕ್ತ ಎತ್ತ ಗಾಯಂತಿ ತತ್ವನಿಷ್ಠಾಮಿ ನಾರದು ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯೇ ನೋ ಮದ್ಭಕ್ತ ಎತ್ತ ಗಾಯಂತಿ ತತ್ವನಿಷ್ಠಾಮಿ ನಾರದು. ಭಗವಂತ ಎಲ್ಲಿರ್ತಾರಂದ್ರೆ ಎಲ್ಲಿರ್ತಾನೆ, ಅವನು ಸದ್ಭಕ್ತರು ನಾಮಸ್ಮರಣೆ ಮಾಡ್ತಾ ಇರ್ತಾರೆ, ಭಜನೆ ಮಾಡ್ತಾ ಇರ್ತಾರೆ, ಸತ್ಸಂಗ ಮಾಡ್ತಾ ಇರ್ತಾರೆ, ಪೂಜಾ ಪಾಠ ಮಾಡ್ತಾ ಇರ್ತಾರೆ, ಅಲ್ಲಿ ಭಗವಂತ ಇರ್ತಾನೆ ಹೊರತು ವೈಕುಂಠರಾಗಲಿ ಸೂರ್ಯನಲ್ಲಾಗಲಿ ಅಥವಾ ಯೋಗಿಗಳ ಹೃದಯದಲ್ಲಿ ಭಗವಂತ ಇರುವುದು. ಅವಾಗ ಕೃಷ್ಣ ಶಾಂತಿದೂತಾಗಿ ಬರ್ತಾನೆ. ಅದು ವಾಸ್ತವಿಕವಾಗಿ ಯುದ್ಧ ಯಾರಿಗೆ ಬೇಕಾಗಿತ್ತು ಮತ್ತು ಯಾರಿಗೆ ಬೇಕಾಗಿದ್ದಿಲ್ಲ ಅಂದ್ರೆ, ಮೊದಲನೇದಾಗಿ ಯಾರಿಗೆ ಬೇಕಾಗಿತ್ತು ಅಂದ್ರೆ ದ್ರೌಪದಿಗೆ ಬೇಕಾಗಿತ್ತು. ಆಕೆ ತನ್ನ ಮುಡಿ ಬಿಚ್ಚುಕೊಂಡು ಕೂದಲನ್ನು ಹರಿದುಕೊಂಡು ಕೂತಿದ್ದು ಅದಕ್ಕಾಗಿ ಪ್ರತೀಕ್ಷಾ ಮಾಡ್ತಿದ್ದಲ್ಲ, ಯಾವಾಗ ಯುದ್ಧ ಆದೀತು, ಯಾವಾಗ ದುಶ್ಯಾಸನ ರಕ್ತದಿಂದ ನಾನು ಕೂದಲುಗಳನ್ನು ಕೈಬಿಟ್ಟು ಎರಡನೇದಾಗಿ ಭೀಮನಿ ಬೇಕಾಗಿತ್ತು. ಆಮೇಲೆ ಮೂರನೇದಾಗಿ ಯಾರಿಗೆ ಬೇಕಾಗಿತ್ತು ಅಂದ್ರೆ ಅರ್ಜುನ, ನಕುಲ, ಸಹದೇವ, ಧರ್ಮರಾಜನಿಗೆ ಬೇಕಾಗಿತ್ತು. ಧರ್ಮ ಅಂತ ಯಾರ 5 ಹಳ್ಳಿ ಕೊಟ್ಟರು ನಾವು ಹೆಂಗೋ ನಮ್ಮ ಜೀವನ ಯಾಪನೆ ಮಾಡ್ತೀವಿ. ಅದು ಮುಖ್ಯವಾಗಿ ಯಾರಿಗೆ ಬೇಕಾಗಿತ್ತು? ಕೃಷ್ಣನಿಗೆ ಬೇಕಾಗಿತ್ತು. ಕೃಷ್ಣನಿಗೆ ಏನ್ ಮಾಡಬೇಕಾಗಿತ್ತು ಅಂದ್ರೆ ಅಧರ್ಮಿಗಳನ್ನು ನಾಶ ಮಾಡಿ ಧರ್ಮದ ಪ್ರತಿಷ್ಠಾಪನಾ ಮಾಡಬೇಕಾಗಿತ್ತು. ಆದ್ರಿಂದ ಕೃಷ್ಣನಿಗೆ ಒಳಗೆ ಬೇಕಾಗಿತ್ತು ಧರ್ಮರಾಜನ ಸಮಾಧಾನಕ್ಕಾಗಿ ನಾ ಶಾಂತಿಯ ಕಾಂಪ್ರಮೈಸ್ ಮಾಡ್ಕೊಂಡು ಬರ್ತೀನಿ ಅಂತ ಅಷ್ಟು ನಾನು ಅದನ್ನು ಹೇಳಿದ್ರು. ಅದು ಎಲ್ಲೂ ಎಲ್ಲರೂ ಭೀಷ್ಮರ ಮನೆಯಲ್ಲೂ ಇಲ್ಲ, ದ್ರೋಣಾಚಾರ್ಯ ಮನೆಯಲ್ಲೂ ಇಲ್ಲ, ಧರ್ಮದ ಮನೆಯಲ್ಲೂ ಇಲ್ಲ. ಸರಳ ಎಲ್ಲಿ ಬಂದ ಇನ್ನೂ ಮನೆ ಅನೇಕ ಪ್ರಕಾರದ ಕಥೆಗಳನ್ನು ಹೇಳ್ತಾರೆ. ಇವರು ಮನೆಯಾಗಿದ್ದರಿಂದ ಅವನ ಹೆಂಡತಿ ಅರ್ಥಾತ್ ಏನು ಅಂದ್ರೆ ಆಕೆ ಸ್ನಾನ ಮಾಡ್ತಾ ಇದ್ದು ಕೃಷ್ಣ ಬಂದ ಕೂಡ ಆಕೆ ಮೈನಾರ ಖಬರ ಇದ್ರು ಹೆಂಗ ಬಂದಾಕಿ ಏನ್ ಮಾಡ್ತಿತ್ತು, ಕೃಷ್ಣಗ ಬಾಳೆಹಣ್ಣು ಕೊಟ್ಟಿದ್ರು. ಆ ಶಕ್ತಿ ಏನದ ಕೃಷ್ಣ ಕೊಟ್ಟಿದ್ದು ಹಣ್ಣು ತಾಂತಿದ್ರು. ಅಷ್ಟು ಆಕೆ ಭಾವ ಪರವಶರಾಗಿದ್ದು. ವಿದುರ ಬಂದ ಆಗ ವಿದುರನ ಮನೆಯಲ್ಲಿ ರಾತ್ರಿ ವಿಶ್ರಾಂತಿ ಮಾಡಿಕೊಂಡು ಮರುದಿವಸ ಬಂದಾಗ ತನ್ನ ಶಾಂತಿ ದೂತನಾಗಿ ಬಂದಿರೋ ವಿಷಯ ಹೇಳಿದ ದುರ್ಯೋಧನಿಗೆ ಹೇಳಿದ. ಅವೊಂದು ವಿದುರದ ವಿಷಯ ಮಹತ್ವ. ದುರ್ಯೋಧನಿಗೆ ಅನೇಕ ಪ್ರಕಾರದ ಶಾಸ್ತ್ರಗಳ ಅನೇಕ ಅರ್ಥಾತ್ ಎನ್ನುವ ವಿಚಾರಗಳನ್ನು ಹೇಳಿದ. ಆ ಶಾಸ್ತ್ರದಲ್ಲಿ ಹಿಂಗೆ ಹೇಳಿದ ದುರ್ಯೋಧನ, ಈ ಶಾಸ್ತ್ರದಲ್ಲಿ ಹಿಂಗೆ ಹೇಳಿದ, ಯುದ್ಧ ಬೇಡ, ಇದೆಲ್ಲ ರಕ್ತಪಾತ ಬೇಡ, ನೀನು 5 ಹಳ್ಳಿ ಕೊಡು, ಅವ್ರು ಸುಮ್ಮನೆ ಸಮಾಧಾನ ಇರ್ತಾರೆ ಅಂತ. ಕೃಷ್ಣ ನೀ ಈಗೇನು ಶಾಸ್ತ್ರದ್ದು ಅನೇಕ ಪ್ರಮಾಣಗಳನ್ನು ಹೇಳ್ತಿದ್ದ, ಇದು ನಾನು ಸಣ್ಣ ಭಯಪಟ್ಟ ಮಾಡಿದ್ದೆ, ನನಗೂ ಬರ್ತಾರೆ ಎಲ್ಲ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ, ಏನಾಪಿ ದೇವೇನ ಹೃದಯಸ್ಥಿತೇನ ಯಥಾ ನಿಯುಕ್ತೋ ಚಿಂತತಾ. ನಮ್ಮ ಧರ್ಮ ಏನು ಗೊತ್ತದ, ಐ ನೋ ರೈಟ್ ಬಟ್ ಫಾಲೋ ದಿ ಲಾ. ಧರ್ಮ ಅಂದ್ರೆ ಏನು ಗೊತ್ತದ, ಒಳ್ಳೇದು ಗೊತ್ತದ, ನಮ್ಗೆ ಏನು ಆಗಲಿ ಒಳ್ಳೇದು ಏನು ಆದ್ರೆ ಕೆಟ್ಟದ್ರ ಕಡೆಗೆ ಹೋಗ್ತೀವಿ. ಧರ್ಮ ಅಂದ್ರೆ ಏನು ಗೊತ್ತದ, ಅದರ ಕಡೆಗೆ ಹೋಗ್ತೀವಿ. ಆದ್ರಿಂದ ನೀವು ಇಷ್ಟೆಲ್ಲ ಹೇಳ್ಕೊತ ಕೂಡೋಕ್ಕಿಂತನೂ ಅದು ಮಾನವಶಾಸ್ತ್ರದ ವಿಚಾರಗಳು ಸೂಕ್ಷ್ಮ ವಿಚಾರ ಹೇಳ್ತಾರೆ. ಹೇಳ್ತಾನೆ
ಕೃಷ್ಣ ನೀನು ಒಂದು ಕೆಲಸ ಮಾಡು ಅಂದ್ರೆ ಎಲ್ಲ ಏನು ಸಮಸ್ಯೆ ಬರುವುದೇ ಇಲ್ಲ. ಏನ್ ಮಾಡಿ ನಾನು ವಿಚಾರ ಮಾಡೋ ದಿಶಾಬದ್ಧ ಮಾಡಿದ್ರು, ನಾನು ನಿನ್ನಂಗೆ ವಿಚಾರ ಮಾಡ್ತೀನಿ. 5 ಹಳ್ಳಿ ಯಾಕೆ ಅದರ ರಾಜ್ಯ ಕೊಡ್ತೀನಿ. ಕೃಷ್ಣನ ಮನುಷ್ಯನ ವಿಚಾರದ ದಿಶಾ ಬದ್ಧ ಮಾಡೋ ಡಿಪಾರ್ಟ್ಮೆಂಟ್ ನನ್ನ ಕೈಗೆ. ಮನುಷ್ಯನ ಬುದ್ಧಿಯ ದಿಶಾ ಡೈರೆಕ್ಷನ್ ಆಫ್ ಥಿಂಕಿಂಗ್, ವಿಚಾರ ಮಾಡೋ ದಿಶಾ ಬದ್ಧ ಮಾಡೋದು ನನ್ನ ಕೈಯಾಗಿದೆ. ನನ್ನ ಕೈ ನೋಡಿದ್ರು ಸುಲಕ್ಷಣ ಚಕ್ರ ಒಂದು ಹೊರತ ಯಾರು ಕುರುಡು ಮತ್ತೆ ಯಾರು ಕೈಯಲ್ಲ ಅದನ್ನು ನಾವು ಸತ್ಪುರುಷರಿಗೆ ಕೊಟ್ಟಿದ್ದೀವಿ. ಅಮೆರಿಕಾದಲ್ಲಿ ವಿವೇಕಾನಂದ ಅಮೆರಿಕಾದಲ್ಲಿದ್ದಾಗ ಒಬ್ಬ ಅವ್ರಿಗೆ ಏನಂತು, ನಿಮ್ಮಂತಹ ಮೇಧಾವಿಗಳು ಪ್ರಜ್ಞಾವಂತರು ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವ್ರು ಆ ದಕ್ಷಿಣೇಶ್ವರದ ಹುಟ್ಟು ಮುದುಕನಿಗೆ ಯಾಕೆ ಶರಣ ಹೋದರು ಅಂದ್ಕೊಂಡು ವಿವೇಕಾನಂದರು ತಿಳ್ಕೊಂಡು ಬರೋಬ್ಬರಿ ರಕ್ಷಣೆ ಅದು ಸರಿ ಇಲ್ಲ. ಅವ್ರಿಗೆ ಶರಣ ಹೋದೆ ಅನ್ನೋದು ಬರೋಬ್ಬರಿ. ಅವಾಗ ಅವ್ರು ಹೇಳಿದ್ರು ಒಬ್ಬ ಕುಶಲ ಕುಂಬಾರನ ಕೈಯಲ್ಲಿ ಒಂದಿಷ್ಟು ಮಣ್ಣು ಕೊಟ್ಟರೆ ಅವರಲ್ಲಿ ಹೆಂಗೆ ಸುಂದರವಾದ ಪಾತ್ರಗಳನ್ನು ಮಾಡ್ತಾನೋ ಹಂಗೆ ಯಾರು ತಮ್ಮ ಸದ್ಗುರು ಅಥವಾ ರಾಮಕೃಷ್ಣರ ಕೈಯಾಗಿ ಯಾರು ತಮ್ಮ ಮನಸ್ಸನ್ನು ಕೊಟ್ಟಾರೋ ಆ ಮನಸ್ಸನ್ನು ದಿವ್ಯ ಮನಸ್ಸನ್ನಾಗಿ ಮಾಡುವಂತ ಸಾಮರ್ಥ್ಯ ಏನದ ಅಂದ್ರೆ ಸತ್ಪುರುಷರಿಗೆ. ಆದ್ರೂ ನಾನು ನನ್ನ ಮನಸ್ಸನ್ನು ಅವ್ರಿಗೆ ಕೊಟ್ಟೆ, ಅವ್ರು ನನ್ನ ಮನಸ್ಸನ್ನು ದಿವ್ಯ ಮನಸ್ಸನ್ನಾಗಿ ಮಾಡಿದ್ರು. ಈ ಜಗತ್ತಿನೊಳಗೆ ಕೇವಲ ಭಗವಂತನ ಅದು 2 ಭಾಗ ಮಾಡಿಕೊಟ್ಟಿದ್ದೀವಿ. 2 ಭಾಗ ಹೌದು. ಒಂದು ನಾಣ್ಯಕ್ಕೆ 2 ಮುಖ ಇರ್ತಾವ, ಹಂಗೆ ನಾವು 2 ಭಾಗ 2 ಮುಖ. ಒಂದೇನೋ ಸತ್ಪುರುಷ ಶರಣ ಹೋಗೋದು, ಇನ್ನೊಂದು ಮುಖ ಏನು ಅಂದ್ರೆ ನಾಮಸ್ಮರಣೆ. ಇವು 2 ಮುಖಾನ ಏನೋ ನಮ್ಮ ಬುದ್ಧಿಯ ದಿಶಾಬದ್ಧ ಮಾಡ್ತಕ್ಕಂಥದ್ದು. ಆದ್ದರಿಂದ ಈ ದಿಶಾಬದ್ಧ ಮಾಡುವ ಡಿಪಾರ್ಟ್ಮೆಂಟ್ ನಮ್ಮ ಕಡೆಗಿಲ್ಲ, ಸತ್ಪುರುಷರ ಕೈಯಾಗಿ ಕೊಡ್ತೀವಿ. ಆಮೇಲೆ ಮುಂದೆ ಯುದ್ಧ ಹಾಕುವುದು ಆಕು ಶಾಂತಿ ಒಪ್ಪಲಿಲ್ಲ ಅವನು ಅನ್ನುವಂಥ ಮಾತುಗಳು. ಮಹಾಭಾರತಕ್ಕೆ ಎಷ್ಟರ ಸೂಕ್ಷ್ಮತೆ ಅದ ಅಂದ್ರೆ ನಮ್ಗೆ ಎಷ್ಟು ಆಶ್ಚರ್ಯ. ರಾಮಾಯಣದಲ್ಲಿಯೂ ಹಾಗೇ ಇದೆ. ಇವ್ರನ್ನ ಕೇಳಿದ್ರು ಕುಮಾರವ್ಯಾಸನ್ನ, ನೀವು ಮಹಾಭಾರತ ಯಾಕೆ ಬಂದ್ರಿ? ಅದರೊಳಗೆ ಬಂದ ತಿಳುಕಿದನು ಫಲಿದಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಫಲಿದಾಯ ಆದ ಶೇಷ ತಿಳಿಕಿರೋದು ತಿಳಿಕಿರೋದು ಎದರಿಂದ ಅಂದ್ರೆ ರಾಮಾಯಣದ ಕವಿಗಳ ಭಾರದಲ್ಲಿ ಅಷ್ಟು ಮಂದಿ ರಾಮಾಯಣ ಬರ್ತಾರೆ. ಆದ್ರೆ ನನಗೆ ಎಲ್ಲೆಲ್ಲೂ ಕಾಲಿಡಲಿಕ್ಕೂ ಜಾಗ ಇಲ್ಲ ಅಂತ ನಾನು ಭಾರತ ಕೃಷ್ಣ ಕಥೆಯನ್ನು ಕೇಳಿದೆ. ಅಂತ ಒಂದು ದಿವ್ಯವಾಗಿರ್ತಕ್ಕಂಥ ಕಥೆಯನ್ನು ಬರೆದು ನಾನು ಯಾವಾಗೋ ಒಂದು ಪುಸ್ತಕ ದೀನ್ ದಯಾಳ್ ಉಪಾಧ್ಯಾಯ ಅವರು ಬರೆದು ಅವರು ಏನ್ ಹೇಳ್ತಾರೆ, ಒಂದು ವೇಳೆ ಅರ್ಥಾತ್ ಪಾಂಡವರು ಧರ್ಮದಿಂದ ಯುದ್ಧ ಮಾಡಿದ್ರು ಅಂತ ಅಂತಿದ್ರೆ ಅವರೆಲ್ಲ ಅಧರ್ಮದಿಂದ ಯುದ್ಧ ಮಾಡಿದ್ದಾರೆ. ಪಾಂಡವರು ಯುದ್ಧ ಮಾಡಿದ್ದೆಲ್ಲ ಅಧರ್ಮದಿಂದಲೇ. ಅದ್ಹೆಂಗೆ ಅದು ಭೀಷ್ಮಾಚಾರ್ಯ ಹೆಂಗೆ ಸಂವಾದ ಮಾಡಿದ್ರು? ಅಧರ್ಮದಿಂದಾನೇ. ರಾತ್ರಿ ಹೋಗಿ ದ್ರೌಪದಿನ ಕರ್ಕೊಂಡು ಹೋಗಿ ಅಕ್ಕಿ ನಮಸ್ಕಾರ ಮಾಡಿ ಸೌಭಾಗ್ಯವತಿ ಅಂತ ತಿಳ್ಕೊಂಡು ಅಂತಿಸ್ಕೊಂಡು ಆಮೇಲೆ ಹೇಳಿದ್ರು ಕೃಷ್ಣ ಹಿಂದಿನ ಕೃಷ್ಣನೂ ಇದ್ದ. ಕೃಷ್ಣ ಏನ್ ಮಾಡಿತ್ತು ಮತ್ತೆ ಏನ್ ಮಾಡಿದ? ಅದು ಅನಿವಾರ್ಯ. ನೀವು ಸಾಯಿ ಹೋಗ್ತಿದ್ದು ಮುಂದೆ ಬಂದಿಲ್ಲ ಸ್ವಲ್ಪ ಏನ್ ಮಾಡಲಿ ಶಿಖಂಡಿಂದ ಮುಂದೆ ಧರ್ಮ. ಆಮೇಲೆ ದ್ರೋಣಾಚಾರ್ಯ ಸಂಹಾರ ಮಾಡಿದ್ರು, ಧರ್ಮದಿಂದ ಮಾಡಿದ್ರು. ಎಲ್ಲರ ಯುದ್ಧ ಮಾಡಿದ್ರು. ದುಷ್ಟತನ ಹೋಗಿ ಹೊರದು ಧರ್ಮ ಇದೆ. ಕರ್ಣನ ಸಂಹಾರ ಮಾಡಿದ್ರು. ಅದು ಕೆಳಗೆ ರಥ ಬಿಟ್ಟು ಕೆಳಗೆ ಗಾಲಿ ಮ್ಯಾಗ ಮ್ಯಾಗ ಹೊಡೆಯ ಒಂದು ಅನುಕೂಲ ಒಂದ ಕೃಷ್ಣ ಧರ್ಮ ನಿನ್ನ ಧರ್ಮ ಬರ್ತದೆ ನನಗೆ. ಅರ್ಗಿನ ಮನೆಯೊಳಗೆ ಶುರು ಹೊತ್ತಿನ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು? ವಿಷಾನ್ನ ಪ್ರಾಶನ ಮಾಡುವ ನಿನ್ನ ಧರ್ಮ ಎಲ್ಲಿ ಹೋಗಿ? ತುಂಬಿದ ಸಭಾದಲ್ಲಿ ದ್ರೌಪದಿಯ ವಸ್ತ್ರ ಹೊರಗೆ ಮಾಡುವ ನಿನ್ನ ಧರ್ಮ ಎಲ್ಲಿ ಹೋಗಿ? ನನಗೆ ಧರ್ಮಕ್ಕೆ ಉಪದೇಶ ಮಾಡ್ತೀನಿ ಹೊಡೆಯ. ಅದಾದ ಬಳಿಕ ಜಯದ್ರಥನ್ನ ಅದೇ ರೀತಿಯಾಗಿ ದುರ್ಯೋಧನ ಪಾಪ ಹಂಗೆ ಯುದ್ಧ ಮಾಡಿದ್ರು ಭೀಮನ ಗೆದಿಬೋದಾಗಿ ಅವನೇನ್ ಮಾಡಿದ ಅಂಧಾರಿ ನೋಡಿದಷ್ಟು ಭಾಗ ವಜ್ರಪಾತು ಪಡಿಯಷ್ಟು ಉಳಿತು. ಕೃಷ್ಣ ಸುರುಕೂಟು ಕೇಳಿ ಇಲ್ಲಿ ಹಿಂಕೈ ಮಾಡಿ ತೋರಿಸಿದ ಭೀಮಲ್ಲಿ ಹೊಡೆದ ದುರ್ಯೋಧನ. ಯಾರು ನೋಡಿದ್ರೆ ಹೊಡೆದದ್ದು ನೋಡಿದ್ರೆ ಸಾಮಾನ್ಯವಾಗಿ ವ್ಯಾವಹಾರಿಕ ದೃಷ್ಟಿಯಿಂದ ಅಧರ್ಮನ
धर्म ಯಾಕೆ ಅಲ್ಲಿ ಕಲಿಕೊಂಡ್ ಬಂತ ವಾಕ್ಯ ಯಥೋ ಧರ್ಮ ತಥೋ ಜಯ ಅದರೊಳಗ ದೀನದಯಾಳ್ ಉಪಾಧ್ಯಾಯರು ಆ ಮುದುಕನಿಗೆ ತಿಳಿದಿದೆ ನಾನು ವ್ಯಾಸರಿಗೆ ಎಲ್ಲ ಧರ್ಮದ ಮಾತ್ರ ಜಯ ಅದನ್ನು ಕಲಿತಾರೆ ಧರ್ಮ ಎಲ್ಲ ಏನಿತ್ತು ಪಾಂಡವರು ಕೌರವರ ಧರ್ಮ ಇತ್ತು ದೃಷ್ಟಿಯಿಂದ ಪಾಂಡವರು ಮಾಡಿದ್ದಲ್ಲ ಅಧರ್ಮ ಯುದ್ಧ ಆದ್ರೆ ಇವರಿಗೆ ಜಯ ಆಯ್ತು ಅವಾಗ ಅವ್ರು ಹೇಳ್ತಾರೆ ಅರ್ಥಾತ್ ಏನು ಅಂದ್ರೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನೀತಿ ಮತ್ತೆ ಯಾವ ಕಡೆ ಭಗವಂತಿದ್ದಾನೋ ಆ ಕಡೆ ಧರ್ಮ ಅವ್ರು ಹೇಳಿದ್ದ ಧರ್ಮ ಅವ್ರು ಮಾಡಿದ್ದ ಧರ್ಮ ನಮ್ಮ ಅರ್ಥಾತ್ ಏನು ಅಂತಂದ್ರೆ ನ ದೇವ ಚರಿತ್ರೆ ಅವ್ನು ಮಾಡಿದ್ರೆ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು ಒಬ್ರು ಕೇಳಿದ್ರು ಕೇಳಿದ್ರಿ ಬೃಂದಾವನದಾಗ ಗೋಪಿಕಾಸ್ತ್ರೀಯರ ವಸ್ತ್ರ ಹರಡು ಮಾಡೋದು ಕೃಷ್ಣನ ಧರ್ಮ ಇಲ್ಲ ಚಂದ ಕಾಣಿಸ್ತೇವೆ ಬರೋಬ್ಬರಿ ಅದರ ಪ್ರಸಂಗ ಅವನು ಚಂದ ಕಾಣಿಸ್ತಾ ಇದ್ದೀವಿ ಬರೋಬ್ಬರಿ ಮತ್ತೆ ಅವನು ಕಣ್ಣಾಗಿದ್ದಾಗ ಕೂತ್ನಾಗ ಬಂದ ಮತ್ತೆ ನೀವು ಯಾವ್ದೇ ಒಂದು ಕಲ್ಲು ಚೇರು ಹಾವು ಬಂದಿಲ್ಲ ಆಮೇಲೆ ಅವ್ರು ಗೋವರ್ಧನ ಗಿರಿ ಎಷ್ಟಿರದ ಅದೇ ರೀತಿ ಕಾಲಿನ ಸರ್ಕಲ್ ಕೂಡದ ಇದನ್ನು ಒಂದು ಮಾಡಿ ತೋರಿಸಿದ್ರೆ ಸಾಕು ಆಮೇಲೆ ನಿಮಗೂ ಸುತ್ತಿಲ್ಲ ಅದು ನೀವು ಮಾಡ್ಲಿಕ್ಕೆ ವಸ್ತ್ರವನ್ನು ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಯಾರು ಮಾಡ್ಲಿಕ್ಕೆ ಕೆಟ್ಟದ ಅಂದ್ರೆ ಅವ್ನು ಏನು ಅವ್ನು ಅದು ಮಾಡಿದ್ದು ಬರೋಬ್ಬರಿ ಅದನ್ನ ಮಾಡಿದ್ದು ಬರೋಬ್ಬರಿ ಉದ್ದೇಶ ನಮಗೆ ಅದರಿಂದ ಗೊತ್ತಿಲ್ಲ ಇದು ಅರ್ಥ ನಾ ಯಾಕೆ ಹೇಳಿರ್ತೀನಿ ಅಂದ್ರೆ ಕೃಷ್ಣನ ಒಂದು ಪ್ರಪಂಚದಲ್ಲಿ ಎಲ್ಲ ಮುಖ್ಯವಾಗಿರೋ ಕ್ಷೇತ್ರ ಒಂದು ವೃಂದಾವನ ಒಂದು ಕುರುಕ್ಷೇತ್ರ ದ್ವಾರಕಾದೆಲ್ಲ ಇದರ ಗೋಳಾಟದಲ್ಲಿ 108 ಮಂದಿ ಹೆಣ್ಣನ್ನು ಕಟ್ಕೊಂಡು ಅವನಿಗೆ ಸುಖ ಆಗ್ತದೆ ಬದಲಾನಂತ ಅಣ್ಣ ಮಾತೆತ್ತಿರ ಹುಟ್ಟಿಲ್ಲ ಅಲ್ವಾ ಏನ್ ಪಾಪ ಅವನು ಕೃಷ್ಣನಿಗೆ ಸುಖ ಸುಧಾಮನು ಹೇಳ್ತಾರೆ ಸುಧಾಮ ಭೇಟಿಯಾಗಿ ಹೋದಾಗ ಅವನು ಹಾಗೆ ನಿಂತಿರ್ತಾರೆ ಅವಾಗ ಅವನು ಹೇಳ್ತಾನೆ ಸುಧಾಮ ನಾಳೆ ತಂದಕ್ಕೆ ಕಳಿಸಿದ ಬಂದ ಸುಧಾಮ ನನ್ನ ಪರಿಸ್ಥಿತಿ ಕೇಳಬೇಡಪ್ಪ ನಮ್ಮ ಅಣ್ಣನ ಕೈಯಾಗಿ ನಾವು ಹೇಳೋದು ಕೇಳ್ಕೊಂಡಿರ್ಬೇಕು ನಾನು ಇದರಿಂದ 14,000 ಮಂದಿ ಕವು ಮಾಡ್ತಾರೆ ಅದನ್ನು ಕೇಳಬೇಕು ಇನ್ನು ಮುಂದೆ ಎಲ್ಲರೂ 108 ಇದು ನನ್ನ ಉಪಾಧ್ಯಾಯ ಯಾಕೆ ಕಟ್ತೀನಿ ಅಂದ್ರೆ ಅಂಥ ಕೃಷ್ಣ ನಮ್ಗೆ ಆಶ್ಚರ್ಯ ಆಗ್ತದೆ ಏನು ಅಂದ್ರೆ ಗಾಂಧಾರಿ ಶಾಸ್ತ್ರ ನಿರ್ವಂಶ ಆಗ್ತದೆ ಸಮಾಧಾನವೇ ಸ್ವೀಕಾರ ಮಾಡಿ ಇಲ್ಲ ಪಾಂಡವರು ಕೌರವರು ಸೈನ್ಯವನ್ನೆಲ್ಲ 18 ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡಿದ ಮೂಲಕೂ ಆ ಕೃಷ್ಣನ ಮನಸ್ಥಿತಿ ಕಿಂಚಿತ್ತೂ ಏನಾಗಿಲ್ಲ ವ್ಯಕ್ತ ಆಗಲಿಲ್ಲ ಕಿಂಚಿತ್ತೂ ಕ್ಷುಬ್ಧ ಆಗಲಿಲ್ಲ ಆಮೇಲೆ ತನ್ನ ಕಣ್ಣು ಮುಂದೆ ತನ್ನ ಸಂಪೂರ್ಣ ಯಾದವರನ್ನು ಸಂಹಾರ ಮಾಡಿ ಎಷ್ಟು ಮಂದಿ ಉಳಿದ್ರಿ ಒಬ್ಬನು ಆಮೇಲೆ ಇನ್ನೂ ಅರ್ಥಾತ್ ಅರ್ಜುನಿಗೆ ಹೇಳಿ ಕಳಿಸಿದ ರಘುಬಾ ಇವನ್ನೆಲ್ಲ ಹೆಣ್ಮಕ್ಳನ್ನು ತಗೊಂಡು ಹೋಗುವಂತ ಅರ್ಜುನಿಗೆ ಬರ್ಲಿಕ್ಕೂ ತಡ 2 ದಿವಸ ನಂತರ ಬಂದ ಅರ್ಜುನ ಅವಾಗ ಹೇಳಿಟ್ಟಿದ್ದ ಅವನು ಕರ್ಕೊಂಡು ಹೋಗುವಂತ ಅವಾಗ ಅವ್ನು ಕರ್ಕೊಂಡು ಹೋಗೋ ಮುಂದೆ ಕಳ್ಳರು ಊರ್ನಾಗ ಹಾಕಿ ಹೋಗೋ ಮುಂದೆ ಎಲ್ಲಾರನ್ನು ತಗೊಂಡು ಹೋಗಿದ್ರು ಮುಂದೆ ಅರ್ಜುನ ಗಾಂಡೀವ್ ಎತ್ತಲಿಕ್ಕೂ ಬರ್ಲಿ ಆಶ್ಚರ್ಯ ಏನು ಅಂದ್ರೆ ಅರ್ಜುನದು ಪಾಂಡವರದು ಸಮಯ ಮುಗಿದು ಬರೋಬ್ಬರಿ ಯುದ್ಧ ಆಗಿ 36 ವರ್ಷ ಮಾತ್ರ ಧರ್ಮರಾಜ ರಾಜ್ಯ ಮುಂದೆ 36 ವರ್ಷಕ್ಕೆ ಯಾದವಿ ಕಲಹ ಆಗಿ ಇವರು ಎಲ್ಲರೂ ಹೋದ ಬಳಕ ಅರ್ಥಾತ್ ರುಕ್ಮಿಣಿ ಸಹಗಮನ ಹೋಗಿ ಅದೇ ರೀತಿಯಾಗಿ ಈಕೆ ಏನಿದ್ದಾಳು ಸತ್ಯಭಾಮ ಆಕೆ ಶಾಂತವಾಗಿ ಕೂತ್ಕೊಂಡು ಅಲ್ಲ ಆಕೆ ಅರಣ್ಯದಾಗ ಹೋಗ್ಬಿಟ್ಟು ಬಲರಾಮ ಏನ್ ಮಾಡಿದ ಅಂದ್ರೆ ಯೋಗ ಸಾಧನೆಯಿಂದ ಅವನು ತನ್ನ ದೇಹ ಬಿಟ್ಟು ಒಬ್ಬರು ಇಲ್ರಿ ಒಂದು ಗುಟ್ಟಿಗೆ ನೀರು ಕೊಡ್ಲಿಕ್ಕೆ ಯಾರು ಇಲ್ಲ ಕೃಷ್ಣನಿಗೆ ನಾನು ಶಶಿ ಮಾತಾಡ್ಲಿಕ್ಕೆ ಏನು ಪರ್ಸನಾಲಿಟಿ ಇರ್ಬೋದು ಒಬ್ಬರಿಲ್ಲ ಒಬ್ರು ಸಂಬಂಧಿಕರಿಲ್ಲ ರಿಲೇಷನ್ ಇಲ್ಲ ಯಾರೂ ಇಲ್ಲ ಕಲ್ಪನೆ ಮಾಡ್ಲಿಕ್ಕೆ ಸಿಗ್ತದೆ ಆ ವೃಂದಾವನದಲ್ಲಿ 12ನೇ ವರ್ಷದ ತನಕ ನಾವು ಅಷ್ಟೆಲ್ಲ ಮಾಡಿರೋ ಕೃಷ್ಣ ಅವ್ರನ್ನೆಲ್ಲರನ್ನು ಬಿಟ್ಟು ಯಾವಾಗ ಮಥುರಾಕ್ ಬಂದ್ರು ತಿರುಗಿ ಅರ್ಥದಾಗ ಅವನು ಲಕ್ಷ್ಯ ಕೊಟ್ಟೆ ಇವು ನೋಡ್ಬೇಕು ನಮ್ಮ ಎಷ್ಟರೇ ಇವ್ರ ಮೊಬೈಲು ಎಷ್ಟರೇ ಫೋನು ಎಷ್ಟರೇ ತಿರುಗಿ ಅರ್ಥದಾಗ ಹೊಳ್ಳಿ ನೋಡ್ಲಿ ಅಂತ ಅರ್ಥಾತ್ ಯಾಕೆ ಹೇಳ್ತೀನಿ ಮಹಾಭಾರತ ಸಾಮಾನ್ಯ ವಿಚಾರ ಮಾಡಿದ್ರು ಚಿಂತನೆ ಮಾಡಿದ್ರು ರಾಮಾಯಣ ಅದ್ಭುತವಾಗಿದೆ
ಅರ್ಥಾತ್ ಏನು ಅಂದರೆ ಅಂಥ ಮಹಾಭಾರತವನ್ನು ಬರೆದಿರ್ತಕ್ಕಂಥ ನಮ್ಮ ಕುಮಾರವ್ಯಾಸರು ಹಿಂದೆ ಭಗವಂತನ ಪೂರ್ಣ ಗುರುಕೃಪಾ ಹಿ ಕೇವಲ ಶಿಷ್ಯ ಪರಮ ಮಂಗಲ ವಿತ್ತಬಲಂ ಚಿತ್ತಬಲಂ ದೇಹಬಲಂ ಗೇಹಬಲಂ ತದ್ವಿನಾತು ಸರ್ವಬಲಂ ನಿಷ್ಫಲಂ ಗುರುಕೃಪಾ ಹಿ. ವಿತ್ತಬಲ, ದುಡ್ಡಿನ ಬಲ, ಚಿತ್ತಬಲ, ಜ್ಞಾನದ ಬಲ, ಗೇಹಬಲ, ಕುಟುಂಬದ ಬಲ, ದೇಹ ಬಲ, ಶರೀರ ಬಲ, ಸರ್ವಬಲ ನಿಷ್ಫಲ ಗುರುಕೃಪಾ. ಸದ್ಗುರುಗಳ ಕೃಪಾ ಆದ್ರೆ ಮಾತ್ರ, ಕುಮಾರವ್ಯಾಸರ ಕೃಪಾ ಆದ್ರೆ ಮಾತ್ರ ಏನಾದರೂ ಒಂಚೂರು ಸಮಾಧಾನ, ಮಹಾರಾಜರ ಕೃಪಾ ಆದ್ರೆ ಮಾತ್ರ ಒಂಚೂರು ಸಮಾಧಾನ. ಅರ್ಥಾತ್ ಏನು ಅಂದ್ರೆ ಇನ್ನೂ ಒಂಚೂರು ಸಮಾಧಾನದ ಭಾವಗಳು ಬರ್ತಾರೆ. ಶಂಕರಾಚಾರ್ಯರಿಗೆ ಮೊದಲ 3 ಜನ ಶಿಷ್ಯರು, ಸುರೇಶ್ವರಾಚಾರ್ಯರು, ಪದ್ಮಪಾಲಾಚಾರ್ಯರು, ಅದೇ ರೀತಿಯಾಗಿ ಏನು ಅಂತ ಹಸ್ತಾಮಲಕರು. ಇನ್ನೊಬ್ಬ ಶಿಷ್ಯ ಇದ್ದರು ಗಿರಿ ಅಂತ. ಅವ ಅಗ್ನಿ ನಿಷ್ಠಾದಿಂದ ಅರ್ಥಾತ್ ಏನು ಕುಮಾರವ್ಯಾಸ ಇವ್ರದ್ದು ಸೇವಾ ಮಾಡ್ತಿದ್ರು ಶಂಕರಾಚಾರ್ಯರು. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ನಿರ್ಧತ್ತು ತಲುಪಿಕೊಂಡು ಅವ್ರ ಬಟ್ಟೆ ಹೊತ್ಕೊಂಡ್ಬಾರ್ದು, ಮಡಿಗೆ ಒಳ ಹಾಕಿದ್ರು, ಮಡ್ಡಿ ತರೋದು, ಹೂವು ಪತ್ರಿ ತರೋದು, ಅವ್ರದ್ದು ಎಲ್ಲ ಪ್ರಕಾರದಲ್ಲೂ ಸೇವಾ ಮಾಡ್ತಿದ್ದಾರೆ. ಬೆಳಗ್ಗೆ ಯಾವಾಗ 7:30 ಗಂಟೆಗೆ ಆಚಾರ್ಯರು ಯಾವಾಗ ತಮ್ಮೆಲ್ಲ ಅನುಷ್ಠಾನದಲ್ಲಿ ಮುಗಿಸ್ಕೊಂಡು ಭಾಷೆ ನಿರೂಪಣೆ ಕೂಡ್ತಿದ್ರು. ಅವಾಗ ಅವನು ಬಂತು. ಅದು ಒಂದು ಅಕ್ಷರ ತಿಳಿಯಂಗಿಲ್ಲ, ಸುಮ್ಮನೆ ಅವ್ರ ಮುಖ ನೋಡ್ಕೊತ ಕೂತ್ಬಿಡೋದು. ಕೂಟಿಗೆ ಬರೋದು ಏನು ಸಾಮಾನ್ಯ ಮಾತಲ್ಲ, ನಮ್ಮ ಬುದ್ಧಿ ಸುಮ್ಮನೆ ಕೂಡಿಸಿ ಬಿಡೋದೇ ಇಲ್ಲ. ಆಮೇಲೆ ನಾವು ಪ್ರವಚನ ಮಾಡಿ ಎದ್ದು ಬಳಕೆ ನಿಮ್ಮ ಜೊತೆ ಬರ್ತಾರೆ ಮತ್ತೆ ನೀವು ಅದು ಹೆಂಗೆ ಹೇಳಿದ್ರೆ ನಾಳೆ ಹೇಳ್ತೀನಿ ಅಂದ್ರೆ ಅವ್ನು ಸುಮ್ಮನೆ ಕೂಡ್ತಿದ್ರು. ಒಂದು ದಿವಸ ಮಜಾ ಏನಾಯ್ತಂದ್ರೆ ಅವನಿಗೆಲ್ಲ ಏನದು ನದಿಯಿಂದ ತನ್ನ ವಸ್ತ್ರಗಳನ್ನು, ಆಚಾರ್ಯ ವಸ್ತ್ರಗಳನ್ನು ಒಪ್ಕೊಂಡು ಅರ್ಥಾತ್ ಮಡ್ನೀರು ತುಂಬಿಕೊಂಡು ಬರಲಿಕ್ಕೆ ಸ್ವಲ್ಪ ತಡ. ಆ ಶಂಕರಾಚಾರ್ಯರು ಸುಮ್ಮನೆ ಕೂತಿದ್ರು 5 ನಿಮಿಷ, 10 ನಿಮಿಷ, 15 ನಿಮಿಷ. ಆವಾಗ ಪದ್ಮಪಾಲಾಚಾರ್ಯನು ಮಹಾರಾಜ ಭಾಷೆ ನಿರೂಪಣೆ ಇಲ್ಲ, ಅವ ಗಿರಿ ಬರಲಿ ಮಹಾರಾಜ. ಆ ಗಿರಿ ಬರಲಿ ಕಲ್ಲು ಉಂಡು ಎಲ್ಲ ಇಷ್ಟ ಅಭಿಮಾನ. ವಿದಿತಾಖಿಲ ಶಾಸ್ತ್ರ ಸುಧಾ ಜಲಧೇ महितोपनिषत् कथितार्थमते हृदये चलकलये विमलं चरणं भवशङ्कर देशिकमे शरणं भवशङ्कर देशिकमे शरणं. ತ್ರೋಟಕ ವೃತ್ತದಲ್ಲಿ ಸ್ತೋತ್ರ ಮಾಡ್ಕೊಂಡು ಬಂದು ಶಂಕರಾಚಾರ್ಯ ಗಿರಿ ಇವತ್ತಿನ ಭಾಷಣ ಆ ಸದ್ಗುರು ಅನುಗ್ರಹ. ಇವತ್ತು ನಾವು ಯಾವ ಪರಿಸ್ಥಿತಿ ಈ ದೇವಸ್ಥಾನದ ಒಂದೇನು ಇವತ್ತು ರಚನಾ ನಮಗೆ ಕಾಣಿಸ್ತದೆ ಹಾಗಾಗಿ ಅರ್ಥಾತ್ ಏನು ಕುಮಾರದಾಸರು ಇವತ್ತು ನಾವು ಕುಮಾರದಾಸರು ದಿವ್ಯವಾಗಿ